ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ಮತ್ತು ನಮ್ಮೆಲ್ಲರ ಅಪೇಕ್ಷೆ ಅಂತ ಭಾರತೀಯ ಜನತಾ ಪಾರ್ಟಿಯ ಶ್ರೀಮತಿ ಜಯಶ್ರೀ ಅವರ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಿಗೆ ನಮ್ಮ ಪಾರ್ಟಿಯ ಕಾರ್ಯಕರ್ತರಂತೆ ನಾಗರಾಜ್ ಪೂಜಾರಿ ಅವರು ಆಯ್ಕೆ ಆಗಿದ್ದಾರೆ. ಇದು ತುಂಬಾ ಖುಷಿ ಕೊಡುವಂತ ಸಂಗತಿ. ನಾನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಪರವಾಗಿ, ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರ ಪರವಾಗಿ ಶ್ರೀಮತಿ ಜಯಶ್ರೀ ಮತ್ತು ನಾಗರಾಜ್ ಪೂಜಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ವಿಶ್ವಾಸ ಇದೆ ಮತ್ತು ನಮ್ಮೆಲ್ಲರ ಅಪೇಕ್ಷೆ ಆಕಾಂಕ್ಷೆಗಳೇನೆಂದ್ರೆ ಎತ್ತನೆಯ ವ್ಯಕ್ತಿಗೆ ಸ್ಪಂದಿಸುವಂತ ಕೆಲಸವನ್ನ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಸದಸ್ಯರು ಸೇರಿ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. ಮೂಡುಬಿದಿರೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಶಾಸಕರ ಜೊತೆ ಮತ್ತು ಎಲ್ಲ ಸದಸ್ಯರ ಜೊತೆ ಸೇರಿಕೊಂಡು ಅಭಿವೃದ್ಧಿಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂತ ವಿಶ್ವಾಸವೂ ಕೂಡ ಇದೆ. ಹಾಗಾಗಿ ಮುಂದಿನ 13 ತಿಂಗಳುಗಳ ಕಾಲ ಸಮಗ್ರ ಮೂಡುಬಿದಿರೆ ಅಭಿವೃದ್ಧಿಯ ದೃಷ್ಟಿಯಿಂದ ಇವರು ಯೋಚನೆ ಮಾಡ್ತಾರೆ, ಸಾಮಾನ್ಯ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡ್ತಾರೆ ಅನ್ನುವಂತ ವಿಶ್ವಾಸದೊಂದಿಗೆ ಅವರಿಗೆ ರುದ್ರಗೂ ಶುಭವನ್ನು ಹಾರೈಸ್ತೇನೆ. ಮೂಡುಬಿದಿರೆ ಪುರಸಭೆ 2ನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ನಮ್ಮ ಪಾರ್ಟಿಯ ಸಹೋದರಿ ಜಯಶ್ರೀ ಅವರು, ಹಾಗೇನೆ ಉಪಾಧ್ಯಕ್ಷರಾಗಿ ಒಬ್ಬ ಅನುಭವಿ ಸದಸ್ಯ ನಾಗರಾಜ್ ಪೂಜಾರಿ ಅವರು ಆಯ್ಕೆಯಾಗಿದ್ದಾರೆ. ನಮಗೆ ವಿಶ್ವಾಸ ಇದೆ ಕಳೆದ ಅವಧಿಯಲ್ಲಿ ಉಳಿದಂತಹ ಕೆಲಸ ಕಾರ್ಯಗಳನ್ನು ಮತ್ತು ಇನ್ನೂ ಏನು ನಮ್ಮ ಪುರಸಭೆಯ ಒಳಗೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪ್ರತಿಪಕ್ಷದವರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಒಳ್ಳೆ ರೀತಿಯ ಅಭಿವೃದ್ಧಿಯನ್ನು ಮಾಡಿ ಮೂಡುಬಿದಿರೆ ಪುರಸಭೆಯ ಹಲವಾರು ಸಮಸ್ಯೆಗಳಿರ್ಬೋದು, ಇವತ್ತು ಮಾರ್ಕೆಟ್ ಕಟ್ಟಡ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳನ್ನ ಖಂಡಿತವಾಗಿಯೂ ಒಳ್ಳೆ ರೀತಿಯಿಂದ ಆ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಾವೆಲ್ಲ ಜೊತೆಯಾಗಿ ಒಟ್ಟಿಗೆ ಸಂಸದರು, ನಾನು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷ ಎಲ್ಲ ಸದಸ್ಯರು ಸೇರಿಕೊಂಡು ಖಂಡಿತವಾಗಿ ಮೂಡುಬಿದಿರೆ ಪುರಸಭೆಯನ್ನ ಅಭಿವೃದ್ಧಿಯಿಂದ ಕೊಂಡೋಗಿ ಒಂದು ಒಳ್ಳೆಯ ಪುರಸಭೆಯಾಗಿ ಹೆಸರು ಗಳಿಸುವಂತ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಶುಭ ಕಾಮನೆಗಳನ್ನ ಹೇಳ್ತಾ ಇದ್ದೇನೆ. ಪ್ರತಿಷ್ಠಿತ ಮೂಡುಬಿದಿರೆ ಪುರಸಭೆಯ ಅಧ್ಯಕ್ಷೆ ಉಪಾಧ್ಯಕ್ಷೆ ಚುನಾವಣೆಗೆ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ಮೂಡುಬಿದಿರೆ ಪುರಸಭೆ ಅಧ್ಯಕ್ಷರಾಗಿ ಶ್ರೀಮತಿ ಜಯಶ್ರೀ ಕೇಶವರ್ ಅವರು ಮತ್ತೆ ಉಪಾಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೇನೆ. ಈ ಆಯ್ಕೆಗೆ ಸಹಕರಿಸಿದಂತಹ ನನ್ನ ಪಕ್ಷದ ಎಲ್ಲ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಶಾಸಕರಾದಂತಹ ಉಮನಾಥ್ ಕೋಟ್ಯಾನ್, ಸಂಸದರಾದಂತಹ ಬ್ರಿಜೇಶ್ ಚೌಟ, ಅದೇ ರೀತಿ ನಮ್ಮ ಎಲ್ಲ ಮೂಡುಬಿದಿರೆ ಪುರಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದಿಸಲಿಕ್ಕೆ ಇಷ್ಟಪಡ್ತೇನೆ, ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸಮಗ್ರವಾದ ಮೂಡುಬಿದಿರೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರೆಲ್ಲ ಸೇರಿಕೊಂಡು ಒಟ್ಟಾಗಿ ಒಂದಾಗಿ ಕೆಲಸ ಕಾರ್ಯಗಳನ್ನ ಮಾಡುತ್ತೇವೆ. ಅದೇ ರೀತಿ ಮೂಡುಬಿದಿರೆ ಪರಿಸರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ದೊರಕಿಸಿಕೊಡುವಂತಹ ಪ್ರತಿಜ್ಞೆಯೊಂದಿಗೆ ನಮಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ಅಭಿನಂದಿಸ್ತಾ ಇದ್ದೇನೆ. ನನಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಟ್ಟ ಸಂಸದರಿಗೂ ಹಾಗೂ ಶಾಸಕರಿಗೂ ಹಾಗೂ ಹಿರಿಯ ಎಲ್ಲ ನಾಗರಿಕರಿಗೂ ನನ್ನ ಅಭಿನಂದನೆಗಳು, ಹಾಗೂ ಪುರಸಭೆಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಅಭಿನಂದನೆಗಳು. ನಾನು ಪಕ್ಷಭೇದ ಮರೆತು ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ಎಲ್ಲ ವಾರ್ಡುಗಳಿಗೂ ಹಂಚಿ ಸಮಾನತೆಯಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಡುತ್ತೇನೆ. ಹಾಗೂ ನನ್ನ ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಪ್ರಸಾದ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾದಂಥ ಸುಜಾತ ಶಶಿಕಿರಣ್ ಇವರು ನನಗೆ ತುಂಬಾ ಪ್ರೋತ್ಸಾಹವನ್ನು ಮುಂದೆ ನೀಡಿದ್ರು. ಇನ್ನೂ ಸಹ ಅವರ ಪ್ರೋತ್ಸಾಹ ನನಗೆ ಇರಬೇಕಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ.